ವಾಸ್ತುಪುರುಷ ನಾವು ಮನೆ ಹೇಗೆ ಕಟ್ಟಬೇಕು ಅಂತೇಳಿ ವಾಸ್ತುಪುರುಷನಿಂದ ತಿಳಿಯೋದು. ವಾಸ್ತುಪುರುಷನ ಕಾಲು ಆನೆಯ ಆಕಾರದಲ್ಲಿದೆ, ಅಂದರೆ ನಾವು ಹಾಕುವ ಫೌಂಡೇಶನ್ ಅಷ್ಟು ಗಟ್ಟಿಯಾಗಿರಬೇಕು ಅಂತ ಹೇಳಿ. ಬಾಲ ಚೇಳಿನ ಆಕಾರ ಇದೆ, ಚೇಳಿನಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ. ಹೊಟ್ಟೆ ಮೀನಿನ ಆಕಾರ ಇದೆ, ಮೀನಿನಷ್ಟೇ ಸರಳವಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ಅತಿ ಸುಲಭವಾಗಿರಬೇಕು. ಅದರ ಹೊಟ್ಟೆ ಮೇಲೆ ಕಪ್ಪೆ ಚಿಪ್ಪಿನ ಆಕಾರ ಇದೆ, ಡಿಸೈನ್ ಅಷ್ಟೇ ಕಪ್ಪೆ ಚಿಪ್ಪಿನಷ್ಟು ಗಟ್ಟಿಯಾಗಿರಬೇಕು ನಮ್ಮ ಮನೆ ಅಂತ ಹೇಳಿ. ಎರಡೂ ಕೈಗಳು ಆನೆಯ ಸೊಂಡಿಲಿನಂತಿದೆ, ಅಷ್ಟು ಆನೆ ಸೊಂಡಿಲು ಹೇಗೆ ಗ್ರಿಪ್ಪಾಗಿ ಹಿಡಿಯುತ್ತೋ ಅಷ್ಟು ಗ್ರಿಪ್ಪಾಗಿರಬೇಕು ನಮ್ಮ ಮನೆ ಅಂತ ಹೇಳಿ. ಜೊತೆಗೆ ಮುಖ ಸಿಂಹದ ಆಕಾರ ಇದೆ, ಸಿಂಹದ ಆಕಾರ ಪರ್ಫೆಕ್ಟ್ ಅಳತೆ, ಹಾಗೆ ನಾವು ಕಟ್ಟುವ ಮನೆಯು ಪರ್ಫೆಕ್ಟ್ ಅಳತೆಯಲ್ಲಿ ಕಟ್ಟಬೇಕು ಅಂತೇಳಿ ಈ ವಾಸ್ತು ಪುರುಷನ ಚಿತ್ರವನ್ನು ಇಟ್ಟಿದ್ದಾರೆ. ಹಿಂದೆ ಮರಾಠರು ಹಾಕ್ತಾ ಇದ್ದ ಟೋಪಿಯ ಕೆತ್ತನೆ ಸಹ ಮಗುಗೆ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ವಾಸ್ತುಶಿಲ್ಪ. ಫ್ರೆಂಡ್ಸ್, ಇದು ಗಂಡು ಬೇರುಂಡ ಕೆಳದಿ ಅರಸರ ರಾಷ್ಟ್ರ ಲಾಂಛನ. ಆದರೂ ನೋಡ್ರಿ ಒಂದು ಎಷ್ಟು ಸ್ಟ್ರಾಂಗ್ ಅಂದರೆ ಅದು ಎರಡೂ ಕಾಲಲ್ಲಿ ಆನೆಯನ್ನು ಹಿಡ್ಕೊಂಡಿದೆ, ಬಾಯಲ್ಲಿ ಸಿಂಹನ ಕಚ್ಕೊಂಡಿದೆ. ಅಂದರೆ ಅಷ್ಟು ಸ್ಟ್ರಾಂಗ್ ನಮ್ಮ ಒಂದು ವಂಶ ಅಂತೇಳಿ ಅವ್ರು ತೋರಿಸ್ಕೊಟ್ರದಲ್ಲಿ. ಆಮೇಲೆ ಮೇಲ್ಛಾವಣಿಯ ಪ್ರತಿಯೊಂದು ಒಂದು ಕಲೆನೂ ನೋಡಿ, ಆ ಡಿಸೈನು ನಾವೀಗ ಏನು ಎಳೆ ಎಳೆಯಾಗಿ ರಂಗೋಲಿ ಬಿಡಿಸ್ತೀವಲ್ಲ ಅದು ಆಗಿನ ಕಾಲದಲ್ಲೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಇದ್ರ ಸುತ್ತ ಬಳ್ಳಿಗಳು ಹೂಗಳು ಅರಳಿಸಿದ್ದಾರೆ ಅಂದರೆ ಅದು ನೋಡಲಿಕ್ಕೆ ಅಷ್ಟು ಖುಷಿ ಅನಿಸುತ್ತೆ. ಇನ್ನೊಂದು ಸೀಕ್ರೆಟ್ ತೋರಿಸ್ತೀನಿ ಫ್ರೆಂಡ್ಸ್, ಇದು ಶಾಂತ ನರಸಿಂಹಮೂರ್ತಿ ವಿಗ್ರಹ ಕೆತ್ತಿದ್ದಾರೆ. ಆ ವಿಗ್ರಹದ ಪಕ್ಕದಲ್ಲಿ ಒಂದು ಕಳ್ಳಗಿಂಡಿ ಇದೆ, ಕಳ್ಳ ರೂಟು. ಅದೇನೆಂದರೆ ದೇವಸ್ಥಾನದಲ್ಲಿ ಇದ್ದಂತೆ ಯಾರು ಶತ್ರುಗಳು ಬಂದುಬಿಟ್ರೆ ತಕ್ಷಣ ಈ ಕಳ್ಳಗಿಂಡಿಯಿಂದ ಹೊರಗಡೆ ಹೋಗಲಿಕ್ಕೆ ಒಂದು ಪಾಸ್ ಆಗಲಿಕ್ಕೆ ಒಂದು ದಾರಿ ಮಾಡಿದ್ದಾರೆ. ಇಲ್ಲಿ 5 ಎಡೆಯ ನಾಗಮಂಡಲ ಬಿಡಿಸಿದ್ದಾರೆ, ಇಲ್ಲಿ 7 ಎಡೆಯ ನಾಗಮಂಡಲ ಬಿಡಿಸಿದ್ದಾರೆ. ಅದು ವಿಶೇಷ. ಮೇಲ್ಛಾವಣಿ ಕೆತ್ತನೆಯಲ್ಲಿ ಇದು ಕಮಲದ ಹೂವು 222 ದಳಗಳಿದೆಯಂತೆ ಈ ಕಮಲದ ಹೂವಿನಲ್ಲಿ. ಈ ಡಿಸೈನ್ ನಾವು ಏನೀಗ ರಂಗೋಲಿ ಹಾಕ್ತೀವಿ ಪ್ರತಿಯೊಂದು ಆಗಿನ ಕಾಲದಲ್ಲೇ ಅಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಇದು ಒಂದೇ ತಲೆ 3 ದೇಹದ ಮೀನು, 3 ಮೀನು ತಲೆ ಒಂದೇ. ಇದು ಬಾಳೆಗೊನೆ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಅಂದರೆ ಬಾಳೆ ಹೂವಿನಲ್ಲಿ ಮಧ್ಯದಲ್ಲಿ ಹರಳಿರುವ ಬಾಳೆಗೊನೆ. ಆ ಬಾಳೆಹಣ್ಣಿನ ಶೇಪ್ ಅಂತೂ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಆ ಗೊನೆ ನೋಡಿ ಅಲ್ಲಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಅದ್ಭುತವಾದ ಒಂದು ಶಿಲೆಯಲ್ಲಿ ಕಲೆಯನ್ನು ಹರಳಿಸಿದಂತಹ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದೀನಿ. ಏಕೈಕ ರಾಣಿ ನಮ್ಮ ಕೆಳದಿಯ ಚೆನ್ನಮ್ಮ ಆಳ್ವಿಕೆ ನಡೆಸಿದಂತಹ, ಯಶಸ್ವಿ ನಾಯಕಿಯಾಗಿ ಆಳ್ವಿಕೆ ನಡೆಸಿದಂತಹ, ಜೊತೆಗೆ ವೀರಭದ್ರೇಶ್ವರನ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ ಕಟ್ಟಿದಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅದ್ಭುತವಾದ ದೇವಸ್ಥಾನ. ಪ್ರತಿಯೊಬ್ಬ ಪ್ರವಾಸಿಗನು ಅಥವಾ ಇತಿಹಾಸ ಓದಿದಂಥವರು, ಚರಿತ್ರೆಯನ್ನು ಓದಿದಂಥವರು ನೋಡಲೇಬೇಕಾದಂತಹ ಸ್ಥಳ. ಅಷ್ಟು ಅದ್ಭುತವಾದ ದೇವಸ್ಥಾನ. ಕಲೆಯಲ್ಲೇ ಶಿಲೆಯನ್ನು ಹರಳಿಸಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ, ಅವ್ರ ಇತಿಹಾಸನ ಕೇಳ್ತಾ ಇದ್ದರೆ ಮೈ ರೋಮಾಂಚನಗೊಳ್ಳುತ್ತೆ. ನಿಮಗೆ ಅದು ಸ್ಟೋರಿ ಆಲ್ಮೋಸ್ಟ್ ಅಲ್ಲೂ ನಾನು ನನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವತ್ತು ದೇವಸ್ಥಾನವನ್ನು ತೋರಿಸ್ತಿದ್ದೀನಿ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ನನ್ನ ಈ ಕೆಳದಿ ರಾಮೇಶ್ವರ ದೇವಸ್ಥಾನವನ್ನು ತೋರಿಸ್ಲಿಕ್ಕೂ ಮುಂಚೆ, ಅಲ್ಲಿನ ವೈಭವವನ್ನು ತೋರಿಸ್ಲಿಕ್ಕೂ ಮುಂಚೆ, ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ, ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕೆಳದಿಯ ರಾಮನಾಥೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ ಅಂದರೆ, ಇಲ್ಲಿ ಮುಂದಿಂದ ನೋಡೋಕ್ಕೆ ನಿಮಗೆ ತುಂಬ ಸಿಂಪಲ್ ಮನೆ ಥರ ಕಾಣಿಸ್ತಾ ಇದೆ ಅಲ್ವಾ. ಒಳಗಡೆ ಕಾಲಿಟ್ರೆ ಶಿಲೆಯಲ್ಲೇ ಕಲೆ ಹರಳಿರುವ ದೇವಸ್ಥಾನ ಇದು. ದೇವಸ್ಥಾನದ ಮುಂಭಾಗಿಲು
ಮುಂಬಾಗಿಲಲ್ಲಿ ಕಲ್ಲಿನಿಂದನೇ ನಿರ್ಮಿಸಿರುವ ಬಾಗಿಲ ಚೌಕಟ್ಟಿಗೆ ಕೈ ಮುಗಿದು ಒಳಗೆ ಬಾ, ಇದು ಪವಿತ್ರ ಸ್ಥಳ ಅಂತ ತೋರಿಸುವ ಒಂದು ಕೆತ್ತನೆ ಕೆತ್ತಿದ್ದಾರೆ. ಆ ಮುಂಬಾಗಿಲಿನ ಆಚೆ ಈಚೆ 8 ದೊಡ್ಡ ದೊಡ್ಡ ಕಂಬಗಳ ಒಂದು ಜಗಲಿ ಇದೆ. ಅದರ ಉದ್ದೇಶ ಹಿಂದೆ ದೇವಸ್ಥಾನದಲ್ಲಿ ಪಂಚಾಯಿತಿಗಳು ನಡೀತಾ ಇತ್ತು, ಹಾಗಾಗಿ ಜಗಲಿಗನ್ನು ನಿರ್ಮಿಸಿದ್ದಾರೆ. ಫ್ರೆಂಡ್ಸ್, ನಾವು ಮುಂಬಾಗಿಲು ದಾಟಿ ಒಳಗಡೆ ಹೋಗ್ತಿದ್ದಂಗೆ ಆ್ಯಕ್ಚುಲಿ ಅದು ಹಿಂಬಾಗಿಲು, ಮುಂಬಾಗಿಲು ಪೂರ್ವಕ್ಕಿದೆ, ನಾವು ಪಶ್ಚಿಮದ್ದೇ ಮೇನ್ ಡೋರ್ ಮಾಡಿದ್ದಾರೆ. ಅಲ್ಲಿ ನಮಗೆ ವಾಸ್ತು ಪುರುಷ ಎದುರಾಗ್ತಾನೆ. ಯಾವುದೇ ಮನೆ ಅಥವಾ ದೇವಸ್ಥಾನ ಕಟ್ಟುವಾಗ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಆ ವಾಸ್ತು ಪುರುಷನಲ್ಲಿ ಇವರು ಎಷ್ಟು ವಿಚಿತ್ರವನ್ನು ತೋರಿಸಿದ್ದಾರೆ, ಅದ್ಭುತ ತೋರಿಸಿದ್ದಾರೆ ಅಂದರೆ, ಅವನ 2 ಕಾಲುಗಳು ಆನೆಯ ಒಂದು ಆಕಾರದಲ್ಲಿದೆ. ಅಂದರೆ ಫೌಂಡೇಶನ್ ಅಷ್ಟು ಗಟ್ಟಿಯಾಗಿರಬೇಕು. ಬಹಳ ಚೇಳಿನ ಆಕಾರದಲ್ಲಿದೆ, ಅಷ್ಟು ಚೇಳಿನಷ್ಟು ಸ್ಟ್ರಾಂಗ್ ಆಗಿರಬೇಕು. ಹೊಟ್ಟೆ ಮೀನಿನ ಆಕಾರ ಇದೆ, ಅಂದರೆ ನಮ್ಮ ಇನ್ವೆಸ್ಟ್ಮೆಂಟ್ ಮೀನಿನಷ್ಟೇ ಸರಳವಾಗಿರಬೇಕು. ಆ ಹೊಟ್ಟೆ ಮೇಲೆ ಆಮೆಯ ಚಿಪ್ಪಿನ ಚಿತ್ರ ಇದೆ, ಅಂದರೆ ನಮ್ಮ ಮೇಲಿನ ಸ್ಲ್ಯಾಬು ಅಷ್ಟು ಆಮೆಯ ಚಿಪ್ಪಿನಷ್ಟು ಗಟ್ಟಿಯಾಗಿರಬೇಕು. 2 ಕೈ ಆನೆಯ ಸೊಂಡ್ಲು ರೂಪ ಕೊಟ್ಟಿದ್ದಾರೆ, ಅಂದರೆ ಅಷ್ಟು ಗ್ರಿಪ್ ಆಗಿರಬೇಕು ನಾವು ಕಟ್ಟಿರುವ ಮನೆ. ಮುಖ ಸಿಂಹದಷ್ಟೇ ಪರ್ಫೆಕ್ಟ್ ಅಳತೆಯಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತೇಳಿ. ನಾವು ಮನೆ ಕಟ್ಟುವಾಗ ರಾಕ್ಷಸನ ಮುಖ ಮಾತ್ರ ಹಾಕ್ತೀವಿ, ಅದ್ರ ಕತೆ ಗೊತ್ತಿರಲ್ಲ ಅಲ್ವಾ? ಮತ್ತು ಇಲ್ಲಿ ಪಕ್ಕದಲ್ಲಿ ಶಿವಪ್ಪ ನಾಯಕ ಒಂದು ಸ್ಕೇಲ್ ರೂಪಿಸಿದ್ದಾನೆ. ಆ ಸ್ಕೇಲ್ ಅರ್ಥ ಏನಂತಂದರೆ ಅಳತೆ. ಮತ್ತು ಇಲ್ಲಿ ನೋಡಿ, ಗಿಳಿ ಇವನು ಹೇಳುವ ಮಾತನ್ನು ಕೇಳಿಸ್ಕೊಳ್ತಾ ಇದೆ, ಇಲ್ಲಿ ಇನ್ನೊಬ್ರಿಗೆ ಹೇಳ್ತಾ ಇದೆ. ವಾಸ್ತು ಎಷ್ಟು ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್? ದೇವರ ಮುಂಭಾಗದಲ್ಲಿ ಅಲ್ಲಿ ರಾಮನಾಥೇಶ್ವರ, ವೀರಭದ್ರೇಶ್ವರ ದೇವಸ್ಥಾನ ಇದೆ. ಮುಂಭಾಗದಲ್ಲಿ ಇದು ನಂದಿ ಕಂಬ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಈಶ್ವರನ ದೇವಸ್ಥಾನ, ಹಾಗಾಗಿ ಇದು ನಂದಿ ಕಂಬ. ಈ ಕಂಬದ ತುದಿಯಲ್ಲಿ ನಂದಿಯ ವಿಗ್ರಹ ಇದೆ, ಬಟ್ ನಮಗೆ ಕಾಣಿಸೋದು ಸ್ವಲ್ಪ ಕಡಿಮೆ, ತುಂಬ ಹೈಟಲ್ಲಿದೆ. ವಿಷ್ಣು ದೇವಸ್ಥಾನ ಅಂದರೆ ಗರುಡ ಕೆತ್ತಿರ್ತಾರೆ. ಫ್ರೆಂಡ್ಸ್, ಈ ಕಂಬದಲ್ಲಿ ಒಂದು ಸಣ್ಣ ಪರಿವಾರ ಇದೆಯಲ್ಲ, ಈ ಪರಿವಾರದ ಒಂದು ರೋಚಕ ಕತೆ ಇದೆ. ಇದು ರಾಣಿ ಚೆನ್ನಮ್ಮ, ಅಂದರೆ ಕೆಳದಿ ರಾಣಿ ಚೆನ್ನಮ್ಮನ ಪರಿವಾರ. ಚೆನ್ನಮ್ಮ ಶೈವ ಮತಸ್ಥೆ, ಹಾಗಾಗಿ ವೀರಭದ್ರೇಶ್ವರ ಇವರ ಮನೆ ದೇವರು. ಪ್ರತಿದಿನ ತನ್ನ ಪರಿವಾರದವ್ರ ಜೊತೆ ಬಂದುಬಿಟ್ಟು ವೀರಭದ್ರೇಶ್ವರನಿಗೆ ಪೂಜೆ ಸಲ್ಲಿಸ್ತಾ ಇರ್ತಾಳೆ. ಆ ಒಂದು ಪ್ರತೀಕವಾಗಿ ಇದನ್ನು ಕೆತ್ತಿದ್ದಾರೆ. ಆದರೆ ರಾಣಿ ಚೆನ್ನಮ್ಮನಿಗೆ ಮಕ್ಕಳಿರಲ್ಲ, ಮದುವೆಯಾಗಿ 1 ವರ್ಷದಲ್ಲಿ ಗಂಡ ತೀರೋಗ್ಬಿಡ್ತಾರೆ, ಸೋಮೇಶ್ವರ ನಾಯಕ ಅಂತ ಹೇಳಿ. ಅವಳಿಗೆ ಮಕ್ಕಳಿದ್ದಾಗ ಬಸಪ್ಪ ನಾಯಕ ಅನ್ನೋ ಒಂದು ಮಗುವನ್ನು ದತ್ತು ತೊಗೊಂಡು ಸಾಕ್ತಾಳೆ. ಅದು ಇಲ್ಲಿ ಲಾಸ್ಟಲ್ಲಿರುವ ಸಣ್ಣದು ವಿಗ್ರಹ ಇದೆಯಲ್ಲ, ಅದು ದತ್ತು ಮಗ. ರಾಣಿ ಚೆನ್ನಮ್ಮನ ಪಕ್ಕದಲ್ಲಿರುವಂತಹ ವಿಗ್ರಹ ಇದೆಯಲ್ಲ, ಇದು ಶಿವಾಜಿ ಮಹಾರಾಜನ 2ನೇ ಮಗ ರಾಜಾರಾಮನ ವಿಗ್ರಹ. ಇದಕ್ಕೊಂದು ಸಣ್ಣ ಕತೆ ಇದೆ. ಏನಂದರೆ, ಔರಂಗಜೇಬು ಶಿವಾಜಿ ಮೇಲೆ ದಂಡೆತ್ತು ಬಂದು ಶಿವಾಜಿಯ ದೊಡ್ಡ ಮಗ ಸಾಂಬಾಜಿನ ಕೊಂದ್ಬಿಟ್ಟು 2ನೇ ಮಗನೂ ಸಹ ಕೊಲ್ಲಬೇಕು ಅಂತೇಳಿ ಹುಡುಕ್ತಾ ಇದ್ದಾಗ, ಶಿವಾಜಿ ಏನು ಮಾಡ್ತಾನೆ, ತನ್ನ ಮಗನ ರಕ್ಷಣೆ ಮಾಡಲಿಕ್ಕೆ ಕೆಳದಿ ರಾಣಿ ಚೆನ್ನಮ್ಮನ ಕೇಳ್ಕೊಂಡು ಅವಳ ಹತ್ರ ಬಿಟ್ಟಾಗ, ಇವಳು ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಅವನಿಗೆ ರಕ್ಷಣೆ ಕೊಟ್ಟು, ಅವನು ಔರಂಗಜೇಬನ ಒಂದು ಹುಟ್ಟಡಗಿಸಿ ಇವನನ್ನು ರಕ್ಷಣೆ ಕೊಟ್ಟು ಸಾಕ್ತಾಳೆ. ಫ್ರೆಂಡ್ಸ್, ಇನ್ನೊಂದು ನೋಡಿ, ವಿಗ್ರಹದಲ್ಲಿ ಒಂದು ವಿಶೇಷತೆ ತೋರಿಸ್ತೀನಿ. ಹಿಂದೆ ಮರಾಠರು ಹಾಕ್ತಾ ಇದ್ದ ಟೋಪಿಯ ಕೆತ್ತನೆ ಸಹ ಮಗುಗೆ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ವಾಸ್ತುಶಿಲ್ಪ. ಮತ್ತು ಈ ನಂದಿ ಕಂಬದಲ್ಲಿ ಶಿವಪ್ಪ ನಾಯಕನ ವಿಗ್ರಹ ಇದೆ, ಈಚೆ ಪಾರ್ವತಿಯ ವಿಗ್ರಹ ಇದೆ, ಮತ್ತು ವೀರಭದ್ರೇಶ್ವರನ ವಿಗ್ರಹಗಳನ್ನು 4 ದಿಕ್ಕಿಕ್ಕಿದ್ದಾರೆ. ಗಣಪತಿ, ಶಿವಪ್ಪ ನಾಯಕ, ಪಾರ್ವತಿ, ವೀರಭದ್ರೇಶ್ವರ, ಈ 4 ವಿಗ್ರಹಗಳು ಇದರಲ್ಲಿದೆ. ಇನ್ನೊಂದು ಅದ್ಭುತ ಕಲೆ ಅಂದರೆ, ಅವ್ರ ಮೇಲ್ಛಾವಣಿನಲ್ಲಿ ಶಿವಾಜಿ ತನ್ನ ಮಗನ ಬಿಡಲಿಕ್ಕೆ ಬಂದಿದ್ದಲ್ಲ, ಆ ಒಂದು ಕೆತ್ತನೆನೂ ಕೆತ್ತಿದ್ದಾರೆ ನೋಡಿ. ಕುದುರೆ ಮೇಲೆ ಶಿವಾಜಿ ಕೂತಿದ್ದಾರೆ. ಫ್ರೆಂಡ್ಸ್, ನನ್ನ ವಿಡಿಯೋ ಸ್ವಲ್ಪ ಲಾಂಗ್ ಅನಿಸಿದ್ರು ಸಹ ದಯವಿಟ್ಟು ಯಾವುದೂ ಸ್ಕಿಪ್ ಮಾಡದೆ ಪ್ರತಿಯೊಂದು ನೋಡಿ. ಯಾಕೆಂದರೆ ಪ್ರತಿಯೊಂದು ಸಹ ಒಂದು ಅಮೂಲ್ಯವಾದ ರತ್ನ ಅಲ್ಲಿ ಅಡಗಿದೆ. ಅಷ್ಟು ಒಂದು ವಾಸ್ತುಶಿಲ್ಪದ ಒಂದು ವೈಭವ ಅಲ್ಲಿ ಮೆರೆದಿದೆ. ಹಾಗಾಗಿ ದೇಶ ನೋಡಬೇಕಂತೆ, ಇಲ್ಲಂದರೆ ಕೋಶ ಓದಬೇಕಂತೆ, 2 ನೋಡೋಕ್ಕೂ ಆಗದೆ ಓದೋಕ್ಕೂ ಆಗದೆ ಇರೋರು ನಮ್ಮಂಥವ್ರ ವಿಡಿಯೋ ನೋಡಿ ತಮ್ಮ ನಾಲೆಡ್ಜ್ ಬೆಳೆಸ್ಕೋಬೇಕಾಗತ್ತೆ. ಮತ್ತು ನಾನು ಮಾಡಿರೋ ವಿಡಿಯೋ ಎಜುಕೇಷನ್ ಪರ್ಪಸ್ ಇಟ್ಕೊಂಡು ಸಹ ಮಾಡಿದ್ದೀನಿ. ತಮ್ಮ ಮಕ್ಕಳಿಗೆ ದಯವಿಟ್ಟು ತೋರಿಸಿ. ಗೊತ್ತಿಲ್ಲ ಯಾವ ಮಕ್ಕಳು ಮುಂದೆ ಏನೇನು ಭವಿಷ್ಯ ರೂಪಿಸ್ಕೊಳ್ತಾರೆ ಅಂತ, ಅವ್ರಿಗೆ ಹೆಲ್ಪ್ ಆಗ್ಬೋದು. ಇದು ಎಜುಕೇಷನ್ ಪರ್ಪಸ್ಸಿಂದನೂ ಸಹ ಮಾಡಿದ್ದೀನಿ. ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಇದು ವೀರಭದ್ರೇಶ್ವರ ದೇವಸ್ಥಾನ. ಅದ್ಭುತವಾದ ಕಲೆಗಳಿಂದ ತುಂಬಿದ 6 ಕಂಬಗಳಿದೆ. 6 ಕಂಬದಲ್ಲೂ ಬೇರೆ ಬೇರೆ ರೀತಿಯ ವಿಗ್ರಹ, ಒಂದು ಕಂಬದ ಡಿಸೈನ್ ಇನ್ನೊಂದು ಕಂಬದಲ್ಲಿಲ್ಲ. ಮತ್ತು ದೇವಸ್ಥಾನದ ಪ್ರತಿ ಗೋಡೆನೂ ಸಹ ದೇವಸ್ಥಾನದ ಒಂದು ದ್ವಾರಗಳನ್ನು ಕೆತ್ತಿದ್ದಾರೆ. ಫ್ರೆಂಡ್ಸ್, ಈ ವಿಗ್ರಹ ಗೊತ್ತಲ್ಲ, ದಕ್ಷ ಬ್ರಹ್ಮ ಶಿವನ ಮೊದಲನೇ ಹೆಂಡತಿ ಸತಿಯ ತಂದೆ. ಸತಿ
ಶಿವನ ಮಾತಿನ ವಿರೋಧವಾಗಿ ತವ್ರ ಮನೆಗೆ ಬಂದಾಗ ಇವನು ಅವಮಾನ ಮಾಡಿದಂಥ ಹೋಮಕುಂಡಕ್ಕೆ ಬಿದ್ದು ಸತ್ತೋಗ್ತಾಳೆ. ಆಗ ವೀರಭದ್ರವ್ರು ಇವನು ತಲೆ ಕಡ್ದು ಬಿಡ್ತಾರೆ. ಮತ್ತು ಸಮಾಧಾನ ಆದಮೇಲೆ ಆ ಕುರಿ ತಲೆ ತಂದು ಅಟ್ಯಾಚ್ ಮಾಡ್ತಾರೆ. ಹಾಗಾಗಿ ವೀರಭದ್ರ ದೇವಸ್ಥಾನದಲ್ಲಿ ದಕ್ಷ ಬ್ರಹ್ಮನ ವಿಗ್ರಹ ಇದ್ದೇ ಇರುತ್ತೆ. ಇವ್ರ ಕತೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ, ಬಟ್ ಈಗ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ ಇದನ್ನು ಇಷ್ಟಕ್ಕೆ ಕತೆ ನಿಲ್ಲಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಗಂಡು ಬೇರುಂಡ ಕೆಳದಿ ಅರಸರ ರಾಷ್ಟ್ರ ಲಾಂಛನ. ಆದರೂ ನೋಡ್ರಿ ಆ ಒಂದು ಎಷ್ಟು ಸ್ಟ್ರಾಂಗ್ ಅಂದರೆ ಅದು ಎರಡೂ ಕಾಲಲ್ಲಿ ಆನೆನ ಹಿಡ್ಕೊಂಡಿದೆ, ಬಾಯಲ್ಲಿ ಸಿಂಹನ ಕಚ್ಕೊಂಡಿದೆ. ಅಂದರೆ ಅಷ್ಟು ಸ್ಟ್ರಾಂಗ್ ನಮ್ಮ ಒಂದು ವಂಶ ಅಂತೇಳಿ ಅವ್ರು ತೋರಿಸ್ಕೊಟ್ರದಲ್ಲಿ. ಆಮೇಲೆ ಮೇಲ್ಛಾವಣಿಯ ಪ್ರತಿಯೊಂದು ಒಂದು ಕಲೆನೂ ನೋಡಿ, ಆ ಡಿಸೈನು ನಾವೀಗ ಏನು ಎಳೆ ಎಳೆಯಾಗಿ ರಂಗೋಲಿ ಬಿಡಿಸ್ತೀವಲ್ಲ, ಅದು ಆಗಿನ ಕಾಲದಲ್ಲೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಇದ್ರ ಸುತ್ತ ಬಳ್ಳಿಗಳು ಹೂಗಳು ಅರಳಿಸಿದ್ದಾರೆ ಅಂದರೆ ಅದು ನೋಡಲಿಕ್ಕೆ ಅಷ್ಟು ಖುಷಿ ಅನಿಸುತ್ತೆ. ಇನ್ನೊಂದು ಸೀಕ್ರೆಟ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಶಾಂತ ನರಸಿಂಹಮೂರ್ತಿ ವಿಗ್ರಹ ಕೆತ್ತಿದ್ದಾರೆ. ಆ ವಿಗ್ರಹದ ಪಕ್ಕದಲ್ಲಿ ಒಂದು ಕಳ್ಳಗಿಂಡಿ ಇದೆ, ಕಳ್ಳ ರೂಟು. ಅದೇನೆಂದರೆ ದೇವಸ್ಥಾನದಲ್ಲಿ ಇದ್ದಂತೆ ಯಾರು ಶತ್ರುಗಳು ಬಂದುಬಿಟ್ರೆ ತಕ್ಷಣ ಈ ಕಳ್ಳಗಿಂಡಿಯಿಂದ ಹೊರಗಡೆ ಹೋಗಲಿಕ್ಕೆ ಒಂದು ಪಾಸ್ ಆಗಲಿಕ್ಕೆ ಒಂದು ದಾರಿ ಮಾಡಿದ್ದಾರೆ. ಮೇಲ್ಛಾವಣಿಯಲ್ಲಿ ಅಷ್ಟದಿಕ್ಪಾಲಕರ ವಿಗ್ರಹಗಳಿದೆ ಕೆತ್ತಿದ್ದಾರೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಮತ್ತು ಮಲೆನಾಡಿನಲ್ಲಿ ನಾಗಾರಾಧನೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಕೆಳದಿ ಅರಸರ ಕಾಲದಲ್ಲೂ ಸಹ ನಾಗಾರಾಧನೆ ಇತ್ತು ಅನಿಸುತ್ತೆ. ಇಲ್ಲಿ 5 ಎಡೆಯ ನಾಗಮಂಡಲ ಬಿಡಿಸಿದ್ದಾರೆ, ಇಲ್ಲಿ 7 ಎಡೆಯ ನಾಗಮಂಡಲ ಬಿಡಿಸಿದ್ದಾರೆ. ಅದು ವಿಶೇಷ. ಮೇಲ್ಛಾವಣಿ ಕೆತ್ತನೆಯಲ್ಲಿ ಇದು ಕಮಲದ ಹೂವು 222 ದಳಗಳಿದೆಯಂತೆ ಈ ಕಮಲದ ಹೂವಿನಲ್ಲಿ. ಈ ಡಿಸೈನ್ ನಾವು ಏನೀಗ ರಂಗೋಲಿ ಹಾಕ್ತೀವಿ ಪ್ರತಿಯೊಂದು ಆಗಿನ ಕಾಲದಲ್ಲೇ ಅಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಇದು ಒಂದೇ ತಲೆ 3 ದೇಹದ ಮೀನು, 3 ಮೀನು ತಲೆ ಒಂದೇ. ಇದು ಬಾಳೆಗೊನೆ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಅಂದರೆ ಬಾಳೆ ಹೂವಿನಲ್ಲಿ ಮಧ್ಯದಲ್ಲಿ ಹರಳಿರುವ ಬಾಳೆಗೊನೆ. ಆ ಬಾಳೆಹಣ್ಣಿನ ಶೇಪ್ ಅಂತೂ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಆ ಗೊನೆ ನೋಡಿ, ಅಲ್ಲಿ ಬಹುಶಃ ಏನೋ ಆಗಿ ಸೀಳಿದೆ. ಆ ಬಳ್ಳಿಗಳು, ಆ ಒಂದು ಎಳೆಗಳು ಅತ್ಯದ್ಭುತ. ಫ್ರೆಂಡ್ಸ್, ನಾನಿನ್ನೂ ಕೇವಲ ಒಂದೇ ದೇವಸ್ಥಾನ ತೋರಿಸಿರೋದು, ವೀರಭದ್ರೇಶ್ವರ ದೇವಸ್ಥಾನ. ಅಲ್ಲೇ ನನಗೆ ಸುಮಾರು ಸಿಕ್ತು. ಇನ್ನೂ 2 ದೇವಸ್ಥಾನ ನಾಳೆ ತೋರಿಸ್ತೀನಿ. ಇದು ಮತ್ಸ್ಯಕನ್ಯೆ ನೋಡಬೇಕಾದಂಥ ಸ್ಥಳ ಫ್ರೆಂಡ್ಸ್. ಇನ್ನೂ 2 ದೇವಸ್ಥಾನಕ್ಕೆ ರಕ್ತಚಂದನದ ಮರದಲ್ಲಿ ಕಲಾತ್ಮಕತೆನ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ವೀರಭದ್ರೇಶ್ವರ ದೇವಸ್ಥಾನದ ಮಾತ್ರ ತೋರಿಸಿದ್ದೀನಿ. ವೀರಭದ್ರೇಶ್ವರ ದರ್ಶನ ಮಾಡೋಣ ಬನ್ನಿ. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.